ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ಸ್ಪೆಷಲ್ ವಿಡಿಯೋ. ತುಂಬ ಜನ ನಂಗೆ ಕೇಳ್ತಿರ್ತಾರೆ, ಈ JEE ಎಲ್ಲ ಕ್ಲಿಯರ್ ಮಾಡೋಕ್ಕೆ ಏನಾದ್ರು ಟಿಪ್ಸ್ ಕೊಡಿ ಸರ್ ಅಂತೇಳಿ. ಬಟ್ ಆ್ಯಕ್ಚುಲಿ ಟಿಪ್ಸ್ ಅಂತ ಏನೂ ಇಲ್ಲ ಆಯಿತಾ. ಇದೆಲ್ಲ ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಎಫರ್ಟ್ಸು ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಆದರೂ ಬಿಗಿನರ್ಸಿಗೆ ಒಂದು 5 ಟಿಪ್ಸ್ ಕೊಡ್ತೀನಿ ಆಯಿತಾ. ಇದನ್ನು ಫಾಲೋ ಮಾಡೋದ್ರಿಂದ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಲ್ಲ ನಾನು, ಅಥವಾ ಕ್ರ್ಯಾಕ್ ಮಾಡ್ತೀರ ಅಂತಲೂ ಹೇಳಲ್ಲ. ಬಟ್ ನಿಮ್ಮ ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗುತ್ತೆ ಆಯಿತಾ. ಎಕ್ಸಾಮ್ ಬರೆದು ಅದನ್ನು ಕ್ಲಿಯರ್ ಮಾಡೋ ಪ್ರೊಬ್ಯಾಬಿಲಿಟಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇವತ್ತು ಟಿಪ್ಸು. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಶೇರ್ ಮಾಡಿ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ಆಯಿತಾ. ಸೊ ಇವತ್ತು ನಾನು ಕೊಡುವಂಥ ಫಸ್ಟ್ ಟಿಪ್ ಏನು ಗೊತ್ತಾ, ಬಿಲೀವ್ ಇನ್ ಯುವರ್ ಸೆಲ್ಫ್ ಆಯಿತಾ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇದು ಸ್ಟೂಡೆಂಟ್ಸ್ ಅಂತಲ್ಲ, ಲೈಫಿನ ಎಲ್ರಿಗೂ ಅಪ್ಲಿಕೇಬಲ್ ಇದೆ ಆಯಿತಾ. ಯಾರು ಏನಾದ್ರು ಸಾಧನೆ ಮಾಡ್ತಾರೆ ಅಂತಿದ್ರೆ ಫಸ್ಟ್ ನಮ್ಮ ಮೇಲೆ ನಂಬಿಕೆ ಇರಬೇಕು. ಯಾಕಂದರೆ ಇವತ್ತು ಜಗತ್ತಲ್ಲಿ ನಿಮ್ಗೆ ಸುತ್ತಮುತ್ತ ಎಲ್ಲ ಇರೋರು ನಿಮ್ಮ ಎದುರಿಗೆ ಚಂದ ಮಾಡಿ ಮಾತಾಡ್ತಾರೆ, ಚಂದ ಮಾಡಿ ನಿಮಗೆ ಒಳ್ಳೇದಾಯಿತು, ಹಾಗಾಯಿತು, ಹೀಗಾಯಿತು ಅಂತೇಳಿ. ಬಟ್ ನೀವೇನಾದ್ರು ಸಾಧನೆ ಮಾಡಬೇಕು ಅಂತ ಹೊರಟಾಗ ಹಿಂದಿಂದ ಬೈಕೊಳ್ಳೋದು, ಹಿಂದಿಂದ ಉಗಿಯೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಇನ್ನು ಕೆಲವರಂತೂ ಹೆಂಗಿರ್ತಾರೆ ಅಂದರೆ ಯಾವತ್ತೂ ನಮ್ಮನ್ನು ಡಿಮೋಟಿವೇಟ್ ಮಾಡ್ತಾನೆ ಇರ್ತಾರೆ ಆಯಿತಾ. ಇದು ನಿನ್ನ ಕೈಯಲ್ಲಾಗಲ್ಲ, ಅದು ಹಂಗೆ ಮಾಡಿದರೆ ಹಿಂಗಾಗುತ್ತೆ, ಅದು ಮಾಡಬೇಡ, ಇದು ಮಾಡಬೇಡ, ರಿಸ್ಕ್ ಫ್ಯಾಕ್ಟ್ರು, ಹಾಗೆ ಹೀಗೆ ಏನೇನೋ ದೊಡ್ಡ ದೊಡ್ಡ ವರ್ಡ್ಸನ್ನು ಬಿಟ್ಬಿಡ್ತಾರೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಲೈಫಲ್ಲಿ ಏನೇ ಸಾಧನೆ ಮಾಡಿದರೂ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೇ ಮಾಡಿರುವಂಥದ್ದು. ಈ TV, ಫ್ರಿಜ್ಜು, ರೇಡಿಯೋ, ಫೋನು, ಮೊಬೈಲು ಇವೆಲ್ಲ ಒಂದು ಪಾಯಿಂಟಲ್ಲಿ ಕನಸಿತ್ತು ಎಲ್ಲರದ್ದು ಆಯಿತಾ. ಇದಿರಲಿಲ್ಲ. ಯಾರು ನೀವು ಥಿಂಕ್ ಮಾಡಿ, ಯಾರು ಅಂದ್ಕೊಂಡಿದ್ದಾರ ಈ ಫೋನಲ್ಲಿ ದೂರ ಇರೋರು ಒಬ್ರಿಗೊಬ್ರು ಮಾತಾಡ್ಬೋದು ರಿಯಲ್ ಟೈಮಲ್ಲಿ ಅಂತೇಳಿ? ಚಾನ್ಸೇ ಇರಲಿಲ್ಲ ಅಲ್ವ. ಬಟ್ ಇದು ಇವತ್ತು ನಿಜ ಆಗಿದೆ. ಯಾಕಂದರೆ ಯಾರೋ ಒಬ್ಬ ನಂಬಿಕೆ ಇಟ್ಟಿದ್ದ ಅವನ ಮೇಲೆ, ಇದು ನಾನು ಮಾಡೇ ತೋರಿಸ್ತೀನಿ ಅಂತೇಳಿ. ಅದೇ ಥರ ನಿಮಗೂ ಹಾಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಕ್ಲಿಯರ್ ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ಸೆಕೆಂಡ್ರಿ. ಬಟ್ ನಂಬಿಕೆನೇ ಇಲ್ಲ ನಿಮಗೆ ಅಂತಿದ್ರೆ ನೀವೇ ಫಸ್ಟ್ ಡಿಮೋಟಿವೇಟ್ ಆಗಿಬಿಟ್ರಿ, ಆಮೇಲೆ ನಿಮ್ಮನ್ನು ಯಾರು ಹುರಿದುಂಬಿಸ್ತಾರೆ ಹೇಳಿ? ಸರಿ ಅಲ್ವಾ? ಸೊ ಫಸ್ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ಈ ಒಂದು ಮಂತ್ರ ಇದೆಯಲ್ಲ, ಎಷ್ಟು ಕೆಲಸಕ್ಕೆ ಬರುತ್ತೆ ಅಂದರೆ ಪ್ರತಿದಿನ ಬೆಳಗ್ಗೆ ಹೇಳ್ತಿದ್ದಂಗೆ ನೀವು ಹೇಳಬೇಕಾಯ್ತಾ, ಇದು ನನ್ನ ಕೈಲಾಗುತ್ತೆ, ಇದು ನನ್ನ ಕೈಲಾಗುತ್ತೆ, ನನ್ನ ಕೈಲಾಗುತ್ತೆ. ಎಲ್ಲೆಲ್ಲೆಲ್ಲ ನಿಮಗೆ ಡಿಮೋಟಿವೇಶನ್ ಆಗುತ್ತೆ ಅಲ್ಲೆಲ್ಲ ನೀವು ಹೇಳ್ತಾ ಇರಬೇಕು, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ತಾನೆ ಇರಬೇಕಾಯ್ತಾ, ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗತ್ತೆ ಅಂತೇಳಿ. ಆವಾಗಲೇ ಸಾಧ್ಯ ಆಗೋವಂಥದ್ದು. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ನಿಮ್ಮನ್ನು ನೀವು ನಂಬ್ಕೊಳ್ಳಿ ಆಯಿತಾ. ಎರಡನೇದು, ನಿಮ್ಮ ವೈ ಫ್ಯಾಕ್ಟರ್ ಇದೆಯಲ್ಲ ಅದು ಸಖತ್ತಾಗಿರಬೇಕು, ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕಾಯ್ತಾ. ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ, ಯಾಕೆ ಮಾಡ್ತಿದ್ದೀರಾ ಆಯಿತಾ. ತುಂಬ ಜನರಿಗೆ ಕ್ವಶನ್ ಕೇಳಿದಾಗ ನೀವು ಯಾಕೆ ಸೈನ್ಸ್ ತಗೊಂಡ್ರಿ ಅಂದರೆ ತುಂಬ ಜನರ ಆನ್ಸರ್ ಬೇರೆ ಬರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಇರೋಲ್ಲ. ನೀವೀಗ PUC ಬಂದಾಯಿತು, ಸೈನ್ಸ್ ತಗೊಳ್ಳೋದನ್ನು ಡಿಸೈಡ್ ಮಾಡಿ ಆಯಿತು, ಬಟ್ ಯಾಕೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಮುಂದೋಗಿ ಭಾಳ ಕನ್ಫ್ಯೂಷನಲ್ಲೇ ಇರ್ತೀರ ಆಯಿತಾ. ನಿಮ್ಮ ಫ್ರೆಂಡ್ಸ್ ಯಾರೋ ಹೇಳಿದರು, ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರೋ ಸೈನ್ಸ್ ತಗೋತಿದ್ದಾರೆ, ಹಾಗೆ ನಾನು ಸೈನ್ಸ್ ತಗೋತಾ ಇದ್ದೀನಿ. ನಿಮಗೆ ಸೈನ್ಸಲ್ಲಿ ಇಂಟ್ರೆಸ್ಟೇ ಇಲ್ಲ, ನಿಮ್ಗೆ ಅದ್ರ ಮೇಲೆ ನಿಮ್ಮ ಸಬ್ಜೆಕ್ಟ್ಸ್ ಮೇಲೆ ಪ್ರೀತಿನೇ ಇಲ್ಲ ಅಂತಿದ್ರೆ ಮುಂದೋಗಿ ಏನು ಮಾಡ್ತೀರ? ಸರಿ ಅಲ್ವಾ? ನಿಮ್ಮ ಫ್ರೆಂಡೇನೋ ಕ್ಲಿಯರ್ ಮಾಡ್ತಾನೆ, ಯಾಕಂದರೆ ಅವನಿಗೆ ಇಂಟ್ರೆಸ್ಟ್ ಇಟ್ಕೊಂಡು ತಗೊಂಡಿದ್ದು, ನೀವು ಫ್ರೆಂಡ್ಗೋಸ್ಕರ ತಗೊಂಡ್ರಿ. ಹಾಗಾಗಿ ಎಲ್ಲೋ ಒಂದು ಕಡೆ ಹೋಗಿ ಸಿಕ್ಕಾಕೊಬಿಡ್ತೀರ. ಹಾಗಾಗಿ ನಿಮ್ಮ ವೈ ಫ್ಯಾಕ್ಟರ್ ಸ್ಟ್ರಾಂಗ್ ಆಗಿರಬೇಕು. ನೆಕ್ಸ್ಟ್ ಮುಂದಿನ 5 ವರ್ಷ ಏನು ಮಾಡೋಕ್ಕೆ ಹೊರಟಿದ್ದೀರಿ ಅನ್ನೋದು ಕ್ಲಿಯರ್ ನಿಮ್ಮ ಪಿಕ್ಚರ್ ಇದ್ದರೆ ನಿಮಗೆ ನಿಮ್ಮ ಜರ್ನಿ ಇನ್ನೂ ಈಸಿ ಆಗುತ್ತೆ. ಮೂರನೇದು, ಬಿ ಎ ಅರ್ಲಿ ಬರ್ಡ್. ಏನಪ್ಪ ಹಿಂಗಂದರೆ ಒಂದು ರೇಸ್ ಇದೆ ಆಯಿತಾ. ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದೊಂದು ರೇಸ್ ಥರನೇ. ಇಲ್ಲಿ ಲಕ್ಷಗಟ್ಟಲೆ ಜನ ಓಡ್ತಿರ್ತಾರೆ. ಸೊ ಹಾಗಾಗಿ ಯಾರು ವಿನ್ನಿಂಗ್ ಪಾಯಿಂಟ್ ತಲುಪ್ತಾರೆ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ಗಮ್ಮತ್ತೇನು ಗೊತ್ತಾ, ಈ ರೇಸಲ್ಲಿ ನೀವು ನಾರ್ಮಲಿ ಬೇರೆಯವ್ರ ರೇಸೆಲ್ಲ ನೋಡ್ತಿರಲ್ಲ, ಹೆಂಗಂದರೆ ಎಲ್ಲರೂ ಒಟ್ಟಿಗೆ ಸ್ಟಾರ್ಟ್ ಮಾಡೋದು, ಪಿ ಅಂತ ವಿಸಿಲ್ ಹೊಡಿತದೆ, ಒಟ್ಟಿಗೆ ಓಡುವಂಥದ್ದು. ಇಲ್ಲ ಹಾಗಲ್ಲ ಆಯಿತಾ. ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಯಾರೋ ಒಬ್ಬ 8ನೇ ಕ್ಲಾಸಲ್ಲೇ ಸ್ಟಾರ್ಟ್ ಮಾಡಿರ್ತಾನೆ ಆಯಿತಾ, ಫೌಂಡೇಶನ್ ಕೋರ್ಸು ಅಂತೇಳಿ. ಅಲ್ಲೇ JEE ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾನೆ. 10ನೇ ಕ್ಲಾಸ್ ಬರ್ಬೇಕಾದ್ರೆ ಎಲ್ಲ ಫೌಂಡೇಶನ್ ಮುಗಿಸಿ PU ಬರ್ಬೇಕಾದ್ರೆ ಇಡೀ 2 ವರ್ಷ PUCಯಲ್ಲಿ ಏನೆಲ್ಲ ಟಾಪಿಕ್ ಇದೆಯಲ್ಲ ಅದರ ಬೇಸಿಕ್ಸ್ ಗೊತ್ತಾಗಿರುತ್ತೆ ಅವರಿಗೆ. ಸೊ ಅವರದ್ದು ಕೆಲಸ ಎಷ್ಟು ಈಸಿ ನೋಡಿ. ಅವರು ಸ್ಟ್ರೈಟಾಗಿ ಅಡ್ವಾನ್ಸ್ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನೀವಿಲ್ಲಿ ಕೂತ್ಕೊಂಡು ಬೇಸಿಕ್ಸ್ ಕಲಿಬೇಕಾದ್ರೆ ಅವರು ಅಡ್ವಾನ್ಸ್ ಲೆವೆಲಲ್ಲಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಬರೆದಿರ್ತಾರೆ. ಹಾಗಾಗಿ ತುಂಬ ಜನ ಇದೊಂದು ಮಿಸ್ಟೇಕ್ ಮಾಡ್ತಿರ್ತಾರೆ, ತುಂಬ ಲೇಟಾಗಿ ಸ್ಟಾರ್ಟ್ ಮಾಡುವಂಥದ್ದು ಆಯಿತಾ. ಎಷ್ಟೋ ಜನರಿಗೆ ಫಸ್ಟ್ PUC ಮುಗಿಯೋ ತನಕ ಈ ಐಡಿಯಾನೇ ಇರಲ್ಲ ಆಯಿತಾ. ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಬರೀಲಿಕ್ಕೆ ಅದು ಗೊತ್ತಿರಲ್ಲ. ಒಟ್ಟಾರೆ ಕಾಲೇಜಿಗೆ ಹೋಗೋದು ಬರೋದು ಇದೇ ಥರ ಮಾಡ್ತಿರ್ತಾರೆ. ಸೊ ಹೀಗೆಲ್ಲ ಮಾಡಬೇಡಿ. ಇದಕ್ಕೆ ಒಂದು ಪ್ರಾಪರ್ ಗೈಡೆನ್ಸು ಬೇಕಾಗುತ್ತೆ. ಬಟ್ ಇವತ್ತು ಇನ್ಫಾರ್ಮೇಷನ್ ಯಾವ ಲೆವೆಲಿಗಿದೆ ಅಂದರೆ ನಿಮ್ಗೆ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಸಿಗ್ತಾನೆ ಇರುತ್ತೆ ಆಯಿತಾ. ಇವತ್ತು ಚಿಕ್ಕ ಮಕ್ಕಳಿಗೂ ಕೋಡಿಂಗು, ಆಮೇಲೆ ಚಿಕ್ಕ ಮಕ್ಕಳು ವೆಬ್ ಡಿಸೈನಿಂಗು ಇಂಥದ್ದೆಲ್ಲ ಮಾಡ್ತಿರ್ತಾರೆ ಅಂದಮೇಲೆ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ಅಂತಾಯಿತು. ಸೊ
ಆ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನೀವು ರೇಸನ್ನು ಬೇಗ ಸ್ಟಾರ್ಟ್ ಮಾಡಬೇಕು. ತುಂಬ ಜನ ಕೇಳ್ಬೋದು, ಸರ್ ನಾವು ಲೇಟ್ ಸ್ಟಾರ್ಟ್ ಮಾಡಿ ಫಾಸ್ಟಾಗಿ ಓಡ್ತೀವಿ ಸರ್, ಎಲ್ಲರನ್ನು ಹಿಂದಾಗ್ತೀವಿ. ಅರ್ಥ ಮಾಡ್ಕೊಳ್ಳಿ, ನೀವು ಫಾಸ್ಟಾಗಿ ಓಡ್ತೀರಂದರೆ ನಿಮಗಿಂತ ಮುಂದಿರೋನು ಅವನಿಗೂ ಆಪ್ಷನ್ ಇದೆ ಅಲ್ವ ರೇಸಲ್ಲಿ ಫಾಸ್ಟಾಗಿ ಓಡುವಂಥದ್ದು. ಸೊ ಆ ಅಡ್ವಾಂಟೇಜ್ ಅವನಿಗೆ ಇದ್ದೇ ಇರುತ್ತೆ. ನಿಮಗಿಂತ ಮುಂದಿದ್ದವರು ಬೇಕಾದ್ರೆ ಸ್ವಲ್ಪನೇ ಮುಂದಿರಲಿ, ಬಟ್ ಅವ್ರು ನಿಮ್ಮಿಂದ ಮುಂದೆ ಆ ಪೊಸಿಷನನ್ನು ಕಾಯ್ದುಕೊಳ್ಳುವಂಥ ಒಂದು ಅರ್ಹತೆ ಅವರಿಗಿರುತ್ತೆ, ಅವರಿಗೊಂದು ಆಪ್ಷನ್ ಇದ್ದೇ ಇರುತ್ತೆ. ಹಾಗಾಗಿ ಯಾವತ್ತೂ ಈ ಒಂದು ಮಿಸ್ಕನ್ಸೆಪ್ಷನಲ್ಲಿ ಇರಬೇಡ ಆಯಿತಾ. ನಾನು ನಂತರ ಫಾಸ್ಟಾಗಿ ಓಡ್ತೀನಿ, ಓಡಿದ್ದಾರೆ ಕೆಲವರು ಆಯಿತಾ. ನಾನು ಒಂದು ಜನರಲ್ಲಾಗಿ ಹೇಳ್ತಾ ಇದ್ದೇನೆ, ಎಕ್ಸೆಪ್ಷನ್ಸ್ ಎಲ್ಲ ಕಡೆ ಐತೆ. ಈ ಎವ್ರಿ ರೂಲ್ ಹ್ಯಾಸ್ ಗಾಟ್ ಆ್ಯನ್ ಎಕ್ಸೆಪ್ಷನ್ ಅಂತೀವಲ್ಲ, ಸೈನ್ಸಲ್ಲಿ ನೋಡಿ ಎಷ್ಟು ಎಕ್ಸೆಪ್ಷನ್ಸ್ ಇದೆ, ಅದೇ ಥರ ಇಲ್ಲೂ ಹಾಗೆ ಎಕ್ಸೆಪ್ಷನ್ಸ್ ಇದೆ. ಬಟ್ ಜನರಲ್ಲಾಗಿ ಮಾತಾಡಬೇಕಾದ್ರೆ ನಾವು ಸೂಪರ್ ಮ್ಯಾನ್ಗಳಲ್ಲ ಆಯಿತಾ, ಕಾಮನ್ ಪೀಪಲ್ಗಳು. ಸೊ ಕಾಮನ್ ಪೀಪಲ್ ಅಂದಾಗ ನಾವು ಕೆಲವೊಂದು ಟೆಕ್ನಿಕ್ಸನ್ನು ಮೊದಲೇ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಸೊ ಫಸ್ಟಿಗೆ ಸ್ಟಾರ್ಟ್ ಮಾಡಿ. ಹೆಚ್ಚಿನವರಿಗೆ 10th ಮುಗಿಸಿ ಇನ್ನೇನು PUCಗೆ ಹೋಗಬೇಕು ಅಂತಿದ್ದೀರಾ ಅಂಥವರಿಗೆ ಇದು ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ತೀನಿ ಆಯಿತಾ. ಬೇಗ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಈಗ PUCಗೆ ಬಂದಾಗಿದೆ, ಸೆಕೆಂಡ್ PUC ಬರೋ ತನಕ ಟೈಮ್ ವೇಸ್ಟ್ ಮಾಡಬೇಡಿ. ಫಸ್ಟ್ PUCಯಿಂದಲೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ಸ್, ನೀಟ್ ಇರ್ಬೋದು, JEE ಇರ್ಬೋದು, CET ಇರ್ಬೋದು, ಯಾವುದೇ ಇರ್ಬೋದು ಆಯಿತಾ. ಫಸ್ಟ್ PUCಯಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಹತ್ರ ಜಾಸ್ತಿ ಟೈಮ್ ಸಿಗುತ್ತೆ, ಜಾಸ್ತಿ ನೀವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ತೊಗೋಬೋದು ಆಯಿತಾ. 4ನೇದು ಕನ್ಸಿಸ್ಟೆನ್ಸಿ ಆಯಿತಾ. ಇದು ತುಂಬ 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 ಇಂಪಾರ್ಟೆಂಟು. ನೀವು ಏನೇ ಕೆಲಸ ಮಾಡ್ತೀರ ಅಂದರೂ ಕನ್ಸಿಸ್ಟೆಂಟಾಗಿರಬೇಕು. ನಿಮಗೆ ಒಂದು ಸಲ ನೀವು ಕಾಲೇಜ್ ಜಾಯ್ನ್ ಆದ ನಂತರ ನಿಮ್ಗೆ ನೋಡಿ, ಕಾಲೇಜಲ್ಲಿ ಟೈಮಿಂಗ್ಸ್ ಅನ್ನೋದು ಎಷ್ಟು ಕನ್ಸಿಸ್ಟೆಂಟ್ ಇರುತ್ತಲ್ವ. ಕಾಲೇಜ್ 9 ಗಂಟೆಗೆ ಅಂದರೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 5 ಗಂಟೆ ಅಂದರೆ 5 ಗಂಟೆ ತನಕನೇ ಇರುತ್ತೆ. ಸೊ ಹೇಗೆ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ನೋಡಿ, ವಾರದಲ್ಲಿ 5 ದಿನನೋ 6 ದಿನನೋ, ವಾರಕ್ಕೆ 1 ದಿನ ರಜೆ. ಸೊ ಅಲ್ಲಿ ಕನ್ಸಿಸ್ಟೆನ್ಸಿ ಇದೆ ಅಂದಮೇಲೆ ನೀವು ಆಲ್ರೆಡಿ ಒಂದು ಕನ್ಸಿಸ್ಟೆಂಟ್ ಸಿಸ್ಟಮಿಗೆ ಹೋಗಿ ಬೀಳ್ತೀರಲ್ವ. ಸೊ ಹಾಗಾಗಿ ನಿಮ್ಮ ಬೇರೆ ಟೈಮಿಂಗ್ ಏನಿದೆ ಅದೆಲ್ಲ ಕನ್ಸಿಸ್ಟೆಂಟಾಗಿ ಇರಲೇಬೇಕಾಯ್ತು. ಓದೋದು ಇವಾಗ ದಿನಕ್ಕೆ ಫಸ್ಟ್ ಡೇ ಫುಲ್ ಜೋಶಲ್ಲಿ 10 ಗಂಟೆ ಓದಿಬಿಟ್ರು, ಆಮೇಲೆ ನಿದ್ದೆ ಕಡಿಮೆ ಮಾಡಿಕೊಂಡ್ರು, ಸೆಕೆಂಡ್ ಡೇ ಉಮೇದಿರಲ್ಲ ಆದರೂ ಫೋರ್ಸ್ ಮಾಡಿ ಓದಿಬಿಟ್ರು, 3ನೇ ದಿನ ಇಂಟ್ರೆಸ್ಟ್ ಹೋಗಿಬಿಡುತ್ತೆ, 4ನೇ ದಿನ ಇನ್ಯಾರಪ್ಪ ಓದ್ತಾರೆ ಅನಿಸುತ್ತೆ, ಹಾಗೆ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ತಗೊಳ್ಳೋಣ ಅನಿಸುತ್ತೆ. ಹೀಗೆಲ್ಲ ಆದರೆ ಕನ್ಸಿಸ್ಟೆನ್ಸಿ ಇರಲ್ಲ ಆಯಿತಾ. ಕನ್ಸಿಸ್ಟೆನ್ಸಿ ಅಂದರೆ ಏನು ಗೊತ್ತಾ, ಫಸ್ಟ್ ಡೇಯಿಂದ ಹಿಡಿದು ಎಂಡ್ ತನಕ ನಿಮ್ಮ ಸೆಕೆಂಡ್ PUC ಮುಗಿದು ಇನ್ನೇನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರಲ್ವ ಅಲ್ಲಿ ತನಕ ಒಂದು ಕನ್ಸಿಸ್ಟೆಂಟ್ ಡಿಸಿಪ್ಲಿನ್ ಲೈಫನ್ನು ನೀವು ಇಟ್ಕೋಬೇಕು. ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ಅಂದರೆ ಇದೊಂದು ನೀವು ನೋಡ್ಕೊಳ್ಳೇಬೇಕು. ತುಂಬ ಜನ ನಂಗೆ ಕೇಳ್ತಾರೆ, ಸರ್ ಕನ್ಸಿಸ್ಟೆಂಟ್ ಅಂದರೆ ಏನು ಸರ್, ರಾತ್ರಿ ಎಷ್ಟೊತ್ತು ತನಕೆಲ್ಲ ಓದಬೇಕು? ನೀವೇ ಟೈಮ್ ಸೆಟ್ ಮಾಡ್ಕೊಳ್ಳಿ ಆಯಿತಾ. ದಿನಕ್ಕೆ 5 ಗಂಟೆ ಸ್ಟಾರ್ಟಿಂಗಲ್ಲಿ 4ರಿಂದ 5 ಗಂಟೆ ನಿಮ್ಗೆ ಹೇಗಾರು ಒಂದು ಮ್ಯಾನೇಜ್ ಮಾಡಿ ನೀವು ಟೈಮ್ ತಗೊಂಡ್ರಿ ಅಂದರೆ ಮುಂದೆ ಹೋಗಿ ಅದನ್ನು ಇನ್ಕ್ರೀಸ್ ಮಾಡಿಕೊಂಡು 6 ಗಂಟೆ 7 ಗಂಟೆ ತನಕ ಓದ್ಬೋದಾಯ್ತಾ. ಬಟ್ ಸ್ಟಾರ್ಟಿಂಗಲ್ಲಿ ಒಂದು 4 ಅವರ್ಸಿಗೆ ಟಾರ್ಗೆಟ್ ಮಾಡ್ಕೊಳ್ಳಿ. ಆ 4 ಅವರ್ಸು ಬೆಳಗ್ಗೆ ಓದಬೇಕಾ ರಾತ್ರಿ ಓದಬೇಕಾ ಅದು ನಿಮ್ಮ ಬಿಟ್ಟಿದ್ದು. ತುಂಬ ಜನ ಹೇಳೋದು ಕೇಳಿದ್ದೀನಿ ನಾನು ಆಯಿತಾ, ಬೆಳಗ್ಗೆ ಓದಿದರೆ ಒಳ್ಳೆ ತಲೆಗೆ ಹತ್ತುತ್ತೆ, ರಾತ್ರಿ ಓದಿದ್ರೆ ಒಳ್ಳೆ ತಲೆಗೆ ಹತ್ತುತ್ತೆ. 2 ಟೈಪ್ ಜನ ಇದ್ದಾರೆ ಆಯಿತಾ. ಕೆಲವರಿಗೆ ಬೆಳಗ್ಗೆ ಓದಿದರೆ ಸಖತ್ತಾಗಿ ಅರ್ಥ ಆಗುತ್ತೆ, ಕೆಲವರಿಗೆ ಬೆಳಗ್ಗೆ ಹೇಳೋಕ್ಕೆ ಆಗೋಲ್ಲ, ರಾತ್ರಿ ಓದಿದರೆ ಸಖತ್ತಾಗಿ ಅರ್ಥ ಆಗುತ್ತೆ. ಸೊ ನೀವು ಯಾವ ಕ್ಯಾಟಗರಿ ನೋಡ್ಕೊಳ್ಳಿ. ನಾನಂತೂ ರಾತ್ರಿ ಓದಿದರೆ ಇಷ್ಟಪಡ್ತಿದ್ದೆ, ನಾನು ರಾತ್ರಿ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ತಿದ್ದೆ, ಬೆಳಗ್ಗೆ ಓದೋ ಸೀನ್ ನಂದು ಇರಲಿಲ್ಲ ಆಯಿತಾ. ಸೊ ಅದೊಂದು ಮಿಸ್ಕನ್ಸೆಪ್ಷನ್ನು ಒಪ್ತೀನಿ ಆಯಿತಾ. ಬೆಳಗ್ಗೆ ಓದೋದ್ರಿಂದ ಕೆಲವು ಬ್ರೈನಲ್ಲಿ ಸೆಕ್ರೇಷನ್ಸ್ ಆಗುತ್ತೆ, ಬಟ್ ಯಾರಿಗೆ ಗೊತ್ತಾ ಅದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅವರ ಬ್ರೈನ್ ಅನ್ನೋದು ಆಲ್ಫಾ ಸ್ಟೇಜಲ್ಲಿ ಇರುತ್ತೆ ಆಯಿತಾ. ನೀವೀಗ ಇರೋ ಸಿಚುವೇಷನಲ್ಲಿ ನಿಮ್ಮ ಕಂಫರ್ಟ್ ಝೋನ್ ಯಾವುದನ್ನು ನೋಡ್ಕೊಳ್ಳಿ. ಇನ್ನೊಂದು ಕಂಫರ್ಟ್ ಝೋನ್ ನೋಡೋದಂತೇಳಿ ರಾತ್ರಿ 3 ಗಂಟೆ ತನಕ 4 ಗಂಟೆ ತನಕ 5 ಗಂಟೆ ತನಕ ಎಲ್ಲ ಓದಿ ಆಮೇಲೆ ಬೆಳಗ್ಗೆ ಪುನಃ 7 ಗಂಟೆಗೆ ಹೇಳೋದು ಈ ಥರ ಮಾಡ್ಕೋಬೇಡಿ. ಅಟ್ಲೀಸ್ಟ್ 6 ಗಂಟೆ ನಿದ್ದೆ ಆಗೋ ಥರ ನೋಡ್ಕೊಳ್ಳಿ ಆಯಿತಾ. ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಅನ್ನೋದು ಮೇಲೆ ಡಿಪೆಂಡ್ ಆಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಹೇಳ್ತೀರಾ ಅಂತಿದ್ರೆ ರಾತ್ರಿ 12 ಗಂಟೆ ಒಳಗೆ ಪ್ಯಾಕಪ್ ಮಾಡ್ಕೊಳ್ಳೇಬೇಕು ನೀವು ಆಯಿತಾ. ಬೆಳಗ್ಗೆ 7 ಗಂಟೆಗೆ ಹೇಳ್ತೀರಾ ಅಂತಿದ್ರೆ 1 ಗಂಟೆ ತನಕ ನೀವು ಕಂಟಿನ್ಯೂ ಮಾಡ್ಬೋದು. ಬೆಳಗ್ಗೆ 5 ಗಂಟೆಗೆ ಹೇಳ್ತೀರಾ ಅಂತಿದ್ರೆ 11 ಗಂಟೆ ಒಳಗೆ ಪ್ಯಾಕಪ್ ಆಯಿತಾ. 6 ಅವರ್ಸ್ ಆಫ್ ಸ್ಲೀಪ್ ತುಂಬ ಇಂಪಾರ್ಟೆಂಟು. ಅದು ನಿಮ್ಮ ಏಜಿಗೆ ಅದಕ್ಕಿಂತ ಕಡಿಮೆ ಮಲ್ಕೊಳ್ಳೋ ಸೀನ್ ಮಾಡ್ಕೋಬೇಡಿ. ಬೇಕಿದ್ರೆ ಲಾಸ್ಟ್ ಒಂದು 2-3 ಮಂತ್ಸ್ ಇದೆಯಲ್ಲ ಎಕ್ಸಾಮಿಗೆ, ಲಾಸ್ಟ್ 2-3 ಮಂತ್ಸ್ ಆವಾಗ ಬೇಕಾದ್ರೆ ಏನಾದ್ರು ಒಂದು ಸ್ಯಾಕ್ರಿಫೈಸ್ ಮಾಡೋಣ ಆಯಿತಾ, ನಿದ್ದೆ ಸ್ಯಾಕ್ರಿಫೈಸ್ ಮಾಡೋಣ. ಬಟ್ ಸ್ಟಾರ್ಟಿಂಗಿಂದ ನಾನು ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ತಿರೋದ್ರಿಂದ ಸ್ಟಾರ್ಟಿಂಗಿಂದ ಒಂದೇ ಥರ ಟೈಮ್ ಟೇಬಲ್ ಇಟ್ಕೊಳ್ಳಿ. ಆವಾಗ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು 4 to 5 ಅವರ್ಸ್ ಸ್ಟಾರ್ಟಿಂಗ್ ರೇಂಜಲ್ಲಿ ಹೋಗ್ತಾ 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 ಅದನ್ನು ಇಂಪ್ರೂವ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೆವರ್ ಕ್ವಿಟ್ ಆಯಿತಾ. ತುಂಬ ಜನ ಏನು ಮಾಡ್ತಾರೆ, ಫಸ್ಟಿಗಿರೋ ಜೋಶು ಲಾಸ್ಟ್ ತನಕ ಇರಲ್ಲ ಆಯಿತಾ. ಫಸ್ಟ್ ಒಂದು 3-4 ದಿನ ಸಖತ್ತೊಂದು ಜೋಶಲ್ಲಿ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಎಲ್ಲೋ ಒಂದು ಕಡೆ ಡಿಮೋಟಿವೇಟ್ ಆಗ್ತಾರೆ. ಇದು ಎಲ್ಲರ ಲೈಫಲ್ಲೂ ಕಾಮನ್ ಆಯಿತಾ. ಸೈನ್ಸ್ ಸ್ಟೂಡೆಂಟ್ಸ್ ಅಂತಲ್ಲ, ನೀವೇನೋ ಒಂದು ಮಾಡೋಕ್ಕೆ ಹೊರಟಾಗ ಎಲ್ಲ ಈಸಿಯಾಗಿರಲ್ಲ. ಜಗತ್ತಲ್ಲಿ ಯಾವುದು ಈಸಿಯಾಗಿಲ್ಲ ಆಯಿತಾ. ಈಸಿಯಾಗಿ ಸಿಗ್ತಿದೆ ಅಂದರೆ ಅದರ ಬೆಲೆ ನಿಮ್ಗೆ ಗೊತ್ತಿರಲ್ಲ. ಓಕೆ,
ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಎಷ್ಟೋ ಲಕ್ಷ ಜನ ಬರೀತಾರಲ್ವ, ಎಲ್ರಿಗೂ ನಿಮ್ಮ ಥರ ಡ್ರೀಮ್ಸ್ ಇರುತ್ತೆ, ಎಲ್ರಿಗೂ ನಿಮ್ಮ ಥರ ಆಸೆ ಇರುತ್ತೆ. ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಯಾವ್ದಾದ್ರು ಒಳ್ಳೆ ಕೋರ್ಸಿಗೆ ಜಾಯ್ನ್ ಆಗಬೇಕು. ನಿಮ್ಗಂತಲ್ಲ, ಈ 12 ಲಕ್ಷನೋ 15 ಲಕ್ಷನೋ ಎಷ್ಟು ಜನ ಬರೀತಾರೆ ಅವರದ್ದು ಎಲ್ಲರದ್ದು ಏಮ್ ಅದೇ ಇರುತ್ತೆ. ಬಟ್ ಅಷ್ಟು ಜನರಲ್ಲಿ ಕೆಲವು ಜನ ಮಾತ್ರ ಸಕ್ಸೀಡ್ ಆಗ್ತಾರೆ. ಯಾಕೆ ಅಂದರೆ ಅವರು ಲೈಫಲ್ಲಿ ಎಲ್ಲೂ ಕ್ವಿಟ್ ಮಾಡಲ್ಲ, ಆಯಿತಾ. ಎಷ್ಟೋ ದಿನಗಳು ನಿಮಗೆ ಡಿಮೋಟಿವೇಟ್ ಆಗುವಂಥದ್ದು, ಎಷ್ಟೋ ಸಲ ನಿಮಗೆ ಅಯ್ಯೋ ಇದು ಯಾಕಾರು ನಾನು ತಗೊಂಡೆ, ಯಾಕಾರು ಬೇಕಿತ್ತ ಇದು ನನಗೆ, ಈ ಥರ ಅನಿಸೋದು ಸರ್ವೇ ಸಾಮಾನ್ಯ. ಎಲ್ಲ ಸೈನ್ಸ್ ಸ್ಟೂಡೆಂಟ್ಸಿಗೂ ಅನಿಸುತ್ತೆ. ಎಲ್ಲ ಕೋರ್ಸ್, ಯಾವುದೇ ಕೋರ್ಸ್ ನಿಮ್ಮದು PCMBನೋ PCMCನೋ ಯಾವುದೇ ಇರಲಿ, ಒಟ್ಟಾರೆ ಇದು ಅನಿಸೋದು ಸರ್ವೇ ಸಾಮಾನ್ಯ, ಆಯಿತಾ. ಇದು ಬೇಡ, ನಾನು ಬಿಟ್ಬಿಡ್ತೀನಿ ಅಂತೇಳಿ. ಬಟ್ ಬಿಟ್ಬಿಡೋದ್ರಲ್ಲಿ ಮಜಾ ಇಲ್ಲ, ಆಯಿತಾ. ಏನಾದ್ರು ಮಜಾ ಇರೋದಂತಿದ್ರೆ ನೀವು ಅದನ್ನು ಫೇಸ್ ಮಾಡಿ ಮುಂದೆ ಹೋಗಿ ಸಕ್ಸೀಡ್ ಆಗ್ತೀರಲ್ವ, ಆವಾಗ ನೀವು ಹಿಂದೆ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಓ ನಾನು ಇದನ್ನು ನೋಡ್ಕೊಂಡು ಬಂದೆ, ನಾನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದೆ. ನಾಳೆ ನೀವೇ ನಿಂತ್ಕೊಂಡು ಈ ಥರ ಸ್ಟೋರಿ ಹೇಳ್ಬೋದು, ಆಯಿತಾ, ಬೇರೆಯವರಿಗೆ, ಆಯಿತಾ. ನಾನು ಇಷ್ಟು ಕಷ್ಟಪಟ್ಟೆ, ಇಷ್ಟು ಗಂಟೆ ಓದ್ತಿದ್ದೆ, ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ. ಇಲ್ಲ ಅಂದರೆ ನಿಮ್ಮ ಹತ್ರ ಹೇಳೋಕ್ಕೆ ಸ್ಟೋರಿನೇ ಇರಲ್ಲ, ಆಯಿತಾ. ಸೊ ಹಾಗಾಗಿ ನೆವರ್ ಕ್ವಿಟ್ ಮಾಡೋ ಗೇಮ್ ಅಲ್ಲ ಇದು. ನೀವು ಹೆಂಗೆ ಕಷ್ಟಪಡ್ತಿದ್ರೋ ಅದೇ ದೋಣಿಯಲ್ಲಿ ಎಲ್ಲರೂ ಇದ್ದಾರೆ, ಆಯಿತಾ. ಮೇ ಬಿ ಕೆಲವೊಬ್ಬರು ಸ್ವಲ್ಪ ನಿಮಗಿಂತ ಮುಂದಿದ್ದಾರೆ, ಇನ್ನು ಕೆಲವರು ನಿಮಗಿಂತ ಹಿಂದಿದ್ದಾರೆ. ಬಟ್ ಎಲ್ಲರೂ ಒಂದೇ ರೇಸಲ್ಲಿದ್ದೀರಾ, ಒಂದೇ ಥರದ್ದು ಸಿಚುವೇಷನಲ್ಲಿದ್ದೀರಾ. ಹಾಗಾಗಿ ಸಿಚುವೇಷನನ್ನು ಅರ್ಥ ಮಾಡಿಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ಮುನ್ನುಗ್ಗಿ. ಕ್ವಿಟ್ ಮಾಡೋದು ಒಂದು ಆಪ್ಷನ್ನೇ ಅಲ್ಲ. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 5 ಪಾಯಿಂಟ್ ಕೊಟ್ಟಿದ್ದೀನಿ. ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮ್ಮ ಲೈಫು ಇವತ್ತಿನಗಿಂತ ಸ್ವಲ್ಪ ಬೆಟರ್ ಆಗಿರುತ್ತೆ. ಮುಂದೆ ಹೋಗ್ತಾ ಇನ್ನಷ್ಟು ಮೋಟಿವೇಶನ್ ನಿಮ್ಗೆ ಕೊಡ್ತಾ ಇರ್ತೀನಿ ನಾನು. ಎವ್ರಿ ಸಂಡೇ ಬಂದು ನಿಮಗೆ ನನ್ನ ಕೆಲಸನೇ ಅದಾಯ್ತಾ, ಸಂಡೇ ಕ್ಲಾಸಸ್ ಮಾಡಲ್ಲ ನಾನು, ನಿಮ್ಗೆ ಏನಾದ್ರು ಒಂದು ಮೋಟಿವೇಶನ್ ಕೊಡ್ತಾ ಇರ್ತೀನಿ. ಸದ್ಯಕ್ಕೆ ಇವತ್ತಿಗೆ ಸಾಕು. ಹೈ ಡೋಸ್ ಆಫ್ ಮೋಟಿವೇಶನ್ ಕೊಟ್ಟರೆ ಹಂಗೆ ತೇಳ್ತಿರ್ತೀರಿ ಎಲ್ಲರೂ, ಆಯಿತಾ. ಕನಸಲ್ಲಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ, ಆ ಕಾಲೇಜ್ ಜಾಯ್ನ್ ಆಗೋ ಥರ ಕನಸು ಬೀಳ್ತಾ ಇರುತ್ತೆ. ಬಟ್ ಕನಸು ಕಾಣಬೇಕು, ಅದ್ರ ಜೊತೆಗೆ ಎಫರ್ಟು ಹಾಕಬೇಕು. ಓಕೆ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.